ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಪೋತ್ನಾಳ್ ಗ್ರಾಮದಲ್ಲಿ ಸುಮಾರು 40 ಹಳ್ಳಿಗಳ ವಿದ್ಯಾರ್ಥಿಗಳು ಸಿಂಧಾನೂರು ಮತ್ತು ಮಾನ್ವಿ ಮತ್ತು ವಿವಿಧ ಕಡೆಗೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ಬಸ್ಸಿಗೆ ಹೋಗ್ತಿರೋದ್ರಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಂತಂದರೆ ಅಲ್ಲಿ ನಿಲ್ಲಲು ಬಸ್ ನಿಲ್ದಾಣ ಇಲ್ಲ, ಅಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಸುಮಾರು ದಿನನಿತ್ಯ ಏನಪ್ಪ ಅಂತಂತಂದರೆ 2,000 ಜನ ಏನಪ್ಪ ಅಂತಂದರೆ ಓಡಾಡ್ತಕ್ಕಂಥ ಒಂದು ಜಂಕ್ಷನ್ ಏರಿಯಾ ಅದು. ಸೊ ಹಾಗಾಗಿ ಏನಪ್ಪ ಅಂತಂತಂದರೆ ಅಲ್ಲಿ ತುಂಬ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಬಸ್ಸಿಂದಾಗಿರ್ಬೋದು, ಬಸ್ ನಿಲ್ದಾಣದ್ದಾಗಿರ್ಬೋದು, ಶೌಚಾಲಯದಾಗಿರ್ಬೋದು ತುಂಬ ತೊಂದರೆ ಆಗುತ್ತಿರೋದ್ರಿಂದ ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಏನಪ್ಪ ಅಂತಂತಂದರೆ ತಾಲೂಕಾ ಆಡಳಿತ ಹಾಗೂ ಶಾಸಕರು, ಸಚಿವರು ಇದರ ಬಗ್ಗೆ ಏನಪ್ಪ ಅಂತಂದರೆ ಗಮನ ಹರಿಸಿ ಈ ಒಂದು ಸಮಸ್ಯೆಗೆ ಸ್ಪಂದಿಸಬೇಕಂತಂದು ಈ ಮೂಲಕ ನಾವು ಮಾಧ್ಯಮದ ಮೂಲಕ ಒತ್ತಾಯಿಸುತ್ತೇನೆ. ಅದೇ ರೀತಿಯಾಗಿ ಅಲ್ಲಿ ಸರಿಯಾಗಿ ಏನಪ್ಪ ಅಂತಂತಂದರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಹಲವಾರು ಬಾರಿ ಏನಪ್ಪ ಅಂತಂದರೆ ಮನವಿ ಕೂಡ ಮಾಡಿದ್ದಾರೆ. ಹಲವಾರು ಮನವಿಗಳನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಸುಮಾರು 200 ವಿದ್ಯಾರ್ಥಿಗಳು ಬೆಳಗ್ಗೆ 6 ಗಂಟೆಲಿಂದ ನೋಡ್ಬೇಕಂತಂತಂದರೆ ಸುಮಾರು ಬಸ್ಸುಗಳು ಕೂಡ ನಿಲ್ತಾ ಇಲ್ಲ. ಹಾಗಾಗಿ ಒಂದು ಬಸ್ಸಿಗೆ ಏನಪ್ಪ ಅಂತಂದ್ರೆ 50 ಜನ ಹೋಗ್ತಕ್ಕಂಥ ಬಸ್ಸಿಗೆ ಸುಮಾರು 100ರಿಂದ 200 ಜನ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ಯದ. ಅಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಕೂಡ ಭಾಳ ತೊಂದರೆ ಆಗ್ತಾ ಇದೆ, ಆಗ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗ್ತಾ ಇದೆ. ಈ ಒಂದು ಸಮಸ್ಯೆಯನ್ನು ಕೂಡಲೇ ಏನಪ್ಪ ಅಂತಂತಂದರೆ ತಾಲೂಕಾ ಮತ್ತು ಜಿಲ್ಲಾಡಳಿತ ಹಾಗೂ ಶಾಸಕರು ಇದನ್ನು ಮನಗಂಡು ಪರಿಹಾರ ಮಾಡಬೇಕಂತಂದು ಈ ಮೂಲಕ ಒತ್ತಾಯಿಸುತ್ತೆ. ಅಲ್ಲ ಸರ್, ಏನಂತಂದ್ರೆ ಈ ಮಾನ್ವಿಯಲ್ಲಿ ಕೂಡ ಪೋತ್ನಾಳದಲ್ಲಿ ಶೌಚಾಲಯ ವ್ಯವಸ್ಥೆ ಎಲ್ಲ ಬಸ್ ಮತ್ತೆ ಜನರು ಹೇಗೆ ಸರ್ ಮಳೆ ಬಂದ್ರೆ ಹೇಗೆ? ಮಳೆ ಬಂದರೂ ಕೂಡ ಅದೇ ಮಳೆಯಲ್ಲಿ ಅದೇ ರೋಡ್ ಮೇಲೆ ಇರ್ತಕ್ಕಂಥ ನೀರಿನಲ್ಲಿ ನಿಂತು ಹೋಗ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಆ ಪರಿಸ್ಥಿತಿ ಕೂಡ ನೋಡಿದರೆ ನಾವು ಕಣ್ಣಾರೆ ಕಂಡಪ್ಪ ಅಂದ್ರೆ ಹೇಳುತ್ತಿರೋದು ಅಷ್ಟು ಅಲ್ಲಿ ಡ್ರೈನೇಜ್ ನೀರು ಕೂಡ ರೋಡ್ ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯಿಂದ ಏನೋ ಸೂಕ್ತವಾದ ಏನಪ್ಪ ನಿಲ್ಲಕ್ಕೆ ಕೂಡ ಸೂಕ್ತವಾದ ಸ್ಥಳ ಕೂಡ ಇಲ್ಲ. ರೋಡ್ ಮೇಲೆ ನಿಲ್ತಕ್ಕಂಥ ಪರಿಸ್ಥಿತಿ ಬಂದದ, ರೋಡ್ ಮೇಲೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದದ. ಏನಂತಂದ್ರೆ ಮಹಿಳೆಯರು ಮತ್ತು ಮಕ್ಕಳು, ಪುಟ್ಟ ಬಾಲಕಿಯರು ಮತ್ತು ಪ್ರೌಢಶಾಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ಶೌಚಾಲಯ ಸಂಬಂಧ ಬಂದ್ರೆ ಯಾವ ರೀತಿ ಸರ್ ಅವ್ರ ಪರಿಸ್ಥಿತಿ ಏನು? ಪರಿಸ್ಥಿತಿ ನಾವು ಈಗಾಗಲೇ ಹೇಳಿದೆವು ಸರ್. ಆ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರೆ ಹೇಳಕ್ಕಾಗಲ್ಲ. ಅಲ್ಲೇ ಮಾಡ್ತಕ್ಕಂಥ ಎಲ್ಲೇ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಅಲ್ಲಿ ಹೋಗಿ ವಿಸರ್ಜನೆ ಮಾಡಿಸ್ತಕ್ಕಂಥದ್ದು. ಅವೇ ಏನಪ್ಪ ಅಂತಂದ್ರೆ ಕೈಯಲ್ಲಿ ಇರ್ತಕ್ಕಂಥ ನೀರನ್ನು ತಗೊಂಡು ಅಲ್ಲೇ ಸಾರ್ವಜನಿಕವಾಗಿ ಅದೇ ರೋಡ್ ಮೇಲೆ ತೊಳಿತಕ್ಕಂಥದ್ದಾಗಿರ್ಬೋದು. ಈ ಎಲ್ಲ ಸಮಸ್ಯೆ ಏನಪ್ಪ ಅಂದ್ರೆ ಎದುರಾಗ್ತಾ ಇದೆ. ಇನ್ನೊಂದು ಜೊತೆಗೆ ಬಸ್ ನಿಲ್ದಾಣದ ಒಂದು ವ್ಯವಸ್ಥೆ ಇಲ್ಲದಿರೋದೊಂದು ಕೂಡ ಬೆಳಕಿಗೆ ಬರ್ತಾ ಇದೆ. ಬಹುದಿನದ ಬೇಡಿಕೆ ಅನ್ನೋದು ಏನ್ ಹೇಳ್ತೀರಿ? ನಮಗೇನಪ್ಪ ಬಸ್ ನಿಲ್ದಾಣ ಬಹುದಿನಗಳ ಬೇಡಿಕೆ ಕೂಡ ಹೌದು. ಈಗ ಪ್ರಮುಖವಾಗಿ ಏನಪ್ಪ ಅಂದ್ರೆ ಈ ಕ್ಷಣದಿಂದಲೇ ನಮಗೆ ಬಹಳ ಅವಶ್ಯಕತೆ ಇದೆ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕು. ಈಗ ಅಂಪೈ ನಾಯ್ಕ ಅವರು ಇದಾರಲ್ಲ, ರೀಸೆಂಟ್ ಆಗಿ ಕ್ರೀಡಾಂಗಣದ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಬಂದಿದ್ರು. ಈಗ ಕ್ರೀಡಾಂಗಣಕ್ಕಿಂತ ಅವಶ್ಯಕವಾಗಿ ಅಲ್ಲಿ ಬಸ್ ನಿಲ್ದಾಣದ ಬೇಡಿಕೆ ಇದೆ. ಕ್ರೀಡಾಂಗಣ ಕೂಡ ಅವಶ್ಯಕತೆ ಇದೆ. ಅದಕ್ಕಿಂತ ಮುಖ್ಯವಾಗಿ ನಮ್ಗೆ ಬಸ್ ನಿಲ್ದಾಣ, ಶೌಚಾಲಯ ಪ್ರಮುಖವಾದ ಬೇಡಿಕೆ ಆಗಿದೆ. ಸೊ ಹಾಗಾಗಿ ಅದಕ್ಕಿಂತ ಬಿಫೋರ್ ಆಗಿ ಕ್ರೀಡಾಂಗಣಕ್ಕಿಂತ ಮುಂಚಿತವಾಗಿ ಶೌಚಾಲಯ ಹಾಗೂ ಬಸ್ ನಿಲ್ದಾಣ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತ ಮಾನ್ಯ ಶಾಸಕರಾದ ಅಂಪೈ ಸಾವ್ಕಾರ್ ಸರ್ ಅಲ್ಲಿ ನಾವು ವಿನಂತಿ ಮಾಡಿಸ್ತೀವಿ. ಒಂದು 40,000 ಜನಸಂಖ್ಯೆ ಇದೆಲ್ಲ, 40 ಹಳ್ಳಿ, ಟೋಟಲ್ ಸುಮಾರು 40 ಹಳ್ಳಿ ಸೇರ್ತಕ್ಕಂಥ ಒಂದು ಜಂಕ್ಷನ್ ಏರಿಯಾ. ಅದೇ ರೀತಿ ಅಲ್ಲಿ ಕೂಡ ಒಂದು ಪೊಲೀಸ್ ಠಾಣೆಯ ಒಂದು ಬೇಡಿಕೆ ಕೂಡ ಇತ್ತು. ಏನ್ ಹೇಳ್ತೀವಿ? ಅಲ್ಲಿ ನಮಗೆ ಪೊಲೀಸ್ ಠಾಣೆ ಬೇಡಿಕೆ ಇತ್ತು ನಿಜ. ಆ ಒಂದು ಬೇಡಿಕೆಯನ್ನ ಈಗಾಗಲೇ ಸಾರ್ವಜನಿಕವಾಗಿ ಏನಪ್ಪ ಅಂದ್ರೆ ಓವರಲ್ ಆಗಿ ಎಲ್ಲ ರೀತಿಯಿಂದ ಅವ್ರಿಗೆ ಏನಪ್ಪ ಅಂತಂದ್ರೆ ಮನವಿ ಹೇಳಿದ್ರು ಕೂಡ ಏನಪ್ಪ ಅಂದ್ರೆ ಅದನ್ನು ಕೂಡ ನಮಗೇನಪ್ಪ ಅಂದ್ರೆ ಅದೇನು ಠಾಣೆಯ ಒಂದು ಏನು ಅವಕಾಶ ನಮ್ಗೆ ಕಲ್ಪಿಸ್ಕೊಟ್ಟಿಲ್ಲ ಅಂತಂದು ಹೇಳಿ. ಮಾನ್ವಿ ತಾಲೂಕಿನ ಪೋತ್ನಾಳ್ನಲ್ಲಿ ಹಲವಾರು ಸಮಸ್ಯೆಗಳ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋದ್ರೆ ಭಾಳಷ್ಟು ವಿಷಯಗಳಿದ್ದಾವೆ. ಇದರ ಪ್ರಮುಖವಾಗಿ ಪೋತ್ನಾಳ ಎನ್ನುವಂಥದ್ದು 40 ಹಳ್ಳಿಗಳ ಒಂದು ಕೇಂದ್ರ ಸ್ಥಾನವಾಗಿದೆ. ಅಲ್ಲಿ ಈ 1 ವರ್ಷದ ಹಿಂದೆ ನಾವು ಹೋರಾಟವನ್ನು ಮಾಡಿದ್ವಿ ಪೋತ್ನಾಳ ನಾಗರಿಕರ ವೇದಿಕೆ ವತಿಯಿಂದ. ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ನಮ್ಮದು ಪೋತ್ನಾಳ್ನಲ್ಲಿ ಶೌಚಾಲಯ ಆಗಬೇಕಾಗಿದೆ, ಬಸ್ ನಿಲ್ದಾಣ ಆಗಬೇಕಾಗಿತ್ತು. ಈ ಬೇಡಿಕೆಗಳಿಗೆ ಸ್ಪಂದಿಸ್ತೀವಿ ಅಂತೇಳಿ
ಮೊನ್ನೆ ತಹಸೀಲ್ದಾರ್ ಅವರು ಬಂದು 1 ವರ್ಷ ಆದರೂ ಕೂಡ ಸಭೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು, ಸಭೆಯನ್ನು ಕೂಡ ಮಾಡಲಿಲ್ಲ. ಇನ್ನೊಂದು ಮುಖ್ಯವಾಗಿ ಇವತ್ತು ಅಲ್ಲಿ ಬಂದಿರತಕ್ಕಂಥ ಮಹಿಳೆಯರಿಗೆ ಎಷ್ಟು ಸಮಸ್ಯೆ ಆಗ್ತದೆ ಅಂತಂದರೆ, ದಿನನಿತ್ಯ ಕೂಡ ಸಾವಿರಾರು ಜನ ಅಲ್ಲಿ ಓಡಾಡ್ತಾ ಇದ್ದಾರೆ ಪೋತ್ನಾಳಲ್ಲಿ. ಆದರೆ ಆ ಮಹಿಳೆಯರು ಏನು ಬರ್ತಾರಲ್ಲ, ಬಂದಿರತಕ್ಕಂಥ ಮಹಿಳೆಯರು ಬಂದು ಪೋತ್ನಾಳಿಗೆ ಬಂದ ನಂತರ ಮತ್ತೆ ತಿರ್ಗಾ ತಮ್ಮ ಮನೆಗೆ ಹೋಗಿನೇ ತಾವು ಶೌಚವನ್ನು ಮಾಡಬೇಕಾದಂಥ ಭಾಳ ದೊಡ್ಡ ದುರಂತದ ಸಂಗತಿ ನಮ್ಮ ಎದುರಿಗಿದೆ. ಈ ವಿಚಾರವಾಗಿ ಹಲವಾರು ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಇನ್ನೂ ಒಂದು ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ನಾನ್ ಸ್ಟಾಪ್ ಬಸ್ಸುಗಳು ಏನಾಗ್ತಾ ಇದೆಪ್ಪ ಅಂದರೆ, ಅಲ್ಲಿ ಒಂದೊಂದು ಸರಿ ಖಾಲಿ ಬಸ್ಸುಗಳು ಹೋಗ್ತಿರ್ತವೆ, ಆ ಬಸ್ಗಳನ್ನು ನಿಲ್ಲಿಸೋದಿಲ್ಲ. ಅಲ್ಲಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನವಜಾತ ಶಿಶುಗಳನ್ನು ತೆಗೆದುಕೊಂಡು ಸಿಂಧನೂರಿಗೆ ಯಥೇಚ್ಛವಾಗಿ ಸಾರ್ವಜನಿಕರು ಹೋಗ್ತಾ ಇರ್ತಾರೆ, ಆರೋಗ್ಯದ ಸಮಸ್ಯೆವಾಗಿ, ಹಾಸ್ಪಿಟಲ್ ವಿಚಾರವಾಗಿ, ಇನ್ನಿತರ ವಿವಿಧ ಸಮಸ್ಯೆಗಳು ಇಟ್ಕೊಂಡು. ಆದರೆ ಆ ನಾನ್ ಸ್ಟಾಪ್ ಬಸ್ಗಳ ಬಗ್ಗೆ ಈಗಾಗಲೇ ಕಳೆದ ಹೋರಾಟದಲ್ಲಿ ಈ ವಿಷಯವನ್ನು ಗಮನಕ್ಕೆ ತಗೊಂಡಿದ್ದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ನೀಡಿಲ್ಲ. ಹಾಗಾಗಿ ಮುಖ್ಯವಾಗಿ ನಾನ್ ಸ್ಟಾಪ್ ಬಸ್ಗಳೊಂದು, ಬಸ್ ನಿಲ್ದಾಣ ಈಗಾಗಲೇ ರೋಡು ಅಗಲೀಕರಣ ಆಗಿದೆ, ಈಗ ರಾಜ್ಯ ಹೆದ್ದಾರಿ ನಡೀತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಅಂತೇಳಿ ಮಾಜಿ ಸಚಿವರು ಹೇಳಿದರು, ಆದರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದಕ್ಕಾಗಿ ಹಂಗಂತೇಳಿ ನಾವು ಅದನ್ನು ಆ ಸಮಸ್ಯೆಯಾಗಿ ಉಳಿಸಿದ್ರೆ ಹೆಂಗೆ? ಆ ಪೋತ್ನಾಳ್ ಅಂತಕ್ಕಂಥದ್ದು ಈಗ ದಿನೇ ದಿನೇ ಬೆಳೀತಕ್ಕಂಥ ಒಂದು ನಗರ. ಹಾಗಾಗಿ ಅಲ್ಲಿ ಭಾಳಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನೊಂದು ಮುಖ್ಯವಾಗಿ ಅಲ್ಲಿ ಏನು ಹಿರೇಹಳ್ಳ ಏನಿದೆ, ಪೋತ್ನಾಳ್ ಹಿರೇಹಳ್ಳ, ಅಲ್ಲಿ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಮತ್ತು ಮೆಡಿಸಿನ್ಸ್ಗಳನ್ನ, ಎಲ್ಲ ವೇಸ್ಟ್ ಆಗಿರ್ತಕ್ಕಂಥ ಮೆಡಿಸಿನನ್ನು, ಅಲ್ಲಿ ಚರಂಡಿ ನೀರನ್ನು, ಅಲ್ಲಿ ವಿವಿಧ ರೀತಿ ಎಲ್ಲ ತ್ಯಾಜ್ಯವನ್ನು ನೇರವಾಗಿ ಹಳ್ಳಕ್ಕೆ ಬಂದು ಡಂಪ್ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನೇರವಾಗಿ ಅಲ್ಲಿ ಕೆಳಗೆ ಇರತಕ್ಕಂಥ ಹಳ್ಳಿಗಳಿಗೆ ಅದೇ ನೀರು ಹೋಗ್ತಾ ಇರೋದ್ರಿಂದ ಇವತ್ತು ಚರ್ಮ ಕಾಯಿಲೆ, ಕಣ್ಣೂರಿ, ಇನ್ನಿತರ ಹಲವಾರು ಸಮಸ್ಯೆಗಳು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ವಯಸ್ಸಾದ ವೃದ್ಧರ ಮೇಲೆ ಸಮಸ್ಯೆ ಆಗ್ತಿದೆ. ಇವತ್ತು ಹಳ್ಳಿಗಳಿಗೆ ಬರ್ಬೋದು, ನೀವು ಹಳ್ಳಿಗಳಿಗೆ ಬಂದು ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ ಎಷ್ಟು ಸಮಸ್ಯೆ ಇದೆ ಆ ನೀರಿಂದು ಅನ್ನುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ಇಲ್ಲ. ರಿಕ್ರೂಟ್ಮೆಂಟ್ ಏನು ಇತ್ತೀಚೆಗೆ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಅಟ್ಲೀಸ್ಟು ಶಿಕ್ಷಣಾಧಿಕಾರಿಗಳನ್ನ, ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಯಾರು ದೊಡ್ಡಮಾನಿ ಸರ್ ಅವ್ರ ಗಮನಕ್ಕೆ ತೊಗೊಂಬಂದ್ರು ಕೂಡ ಅವರು ಏನು ಹೇಳ್ತಾರೆ, ಇಲ್ಲಪ್ಪ ನಮ್ಮ ಕಡೆ ಸರ್ಕಾರದಿಂದ ಬಂದಿರೋ ಆದೇಶ ಇಷ್ಟೇ ಇದೆ. ಅಂದರೆ ಬಡವ್ರ ಮಕ್ಕಳು ಹಂಗಾರೆ ಹಾಳಾಗಿ ಹೋಗ್ಬೇಕಾ? ಬಡವ್ರ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯಗಳು ಇರಬಾರ್ದ? ಗುಣಮಟ್ಟದ ಶಿಕ್ಷಣ ಕೊಡಬಾರ್ದ? ಎಲ್ಲಿಗೆ ಹೋಗ್ಬೇಕು ಬಡವ್ರ ಮಕ್ಕಳಾಗಿದ್ರೆ? ಅಟ್ಲೀಸ್ಟ್ ಗೆಸ್ಟ್ ಟೀಚರ್ನಾದ್ರೆ ಒಂದೆಷ್ಟು ಎಕ್ಸ್ಟ್ರಾ ಕೊಡ್ರಿ ಅಂತ ಕೇಳಿದ್ರು ಕೂಡ ಅವರು ಕೊಡಲಿಕ್ಕೆ ತಯಾರಿಲ್ಲ. ಇದನ್ನು ಪರಿಗಣಿಸಬೇಕು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಮನಕ್ಕೆ ಕೊಡ್ತಾ ಇದ್ದೀವಿ. ಶೀಘ್ರವಾಗಿ ಇಂಥ ಮೂಲಭೂತ ಸಮಸ್ಯೆಗಳಿದ್ದಾವೆ. ಪೋತ್ನಾಳಿನ ಶೌಚಾಲಯ, ಬಸ್ ಸ್ಟ್ಯಾಂಡು, ನಾನ್ ಸ್ಟಾಪ್ ಬಸ್ಸುಗಳು ಮತ್ತು ಅದ್ರ ಜೊತೆಗೆ ಏನು ಇತ್ತೀಚೆಗೆ ಮಾಜಿ ಸಚಿವರು ಪೋತ್ನಾಳಲ್ಲಿ ಕ್ರೀಡಾಂಗಣ ಉದ್ಘಾಟನೆಗೆ ಅಂತೇಳಿ ಬಂದಿದ್ದರು. ಆದರೆ ಈ ರೀತಿ ಶಿಕ್ಷಣದ ಕಡೆ ಏನು ಗೆಸ್ಟ್ ಟೀಚರ್ಗಳದ್ದು ಕೊಡೋದ್ರ ಮುಖಾಂತರವಾಗಿ ಪ್ರಾಥಮಿಕವಾಗಿ ಇಂಥ ಸಮಸ್ಯೆಗಳನ್ನ ಮೊದಲು ಬಗೆಹರಿಸಲಿ ಅನ್ನುವಂಥದ್ದು ನನ್ನ ಕೋರಿಕೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.